ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಕಮೆಂಟ್ಗಳು ಮಾಡತ್ತಾರೆ. ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಈ ಒಂದು ಸೆಪ್ಟೆಂಬರ್ದೊಳಗ ಜಿಲ್ಲಾದಾಗ ಬಾಕಿ ಉಳಿದಂಥ ಸಹಕಾರಿ ಸಕ್ಕರೆಗಳಾಗಲಿ, ಇವತ್ತು ಎಲೆಕ್ಟ್ರಿಕ್ ಸೊಸೈಟಿ ಆಗಲಿ ಅಥವಾ ತಾಲೂಕಾ ಜಿಲ್ಲಾ ಮಟ್ಟದ ಚುನಾವಣೆಗಳನ್ನ ಮುಗಿಸ್ಬೇಕು 30ರೊಳಗೆ. ಇವತ್ತು ಮಲಪ್ರಭಾ ನದಿ ದಂಡಿ ಮ್ಯಾಗ ಮಲ್ಲಪ್ಪಣ್ಣ ಹೊಸಮನಿ ಅವ್ರ ನೇತೃತ್ವದೊಳಗೆ ಪ್ರಾರಂಭಗೊಂಡಂಥ ಅದಕ್ಕೆ ಪ್ರೀತಿಯಿಂದ ರಾಣಿ ಶುಗರ್ಸ್ ಅಂತೂ ಕರೀತಾರೆ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಹಕಾರಿ ತತ್ವದ ಅಡಿಯೊಳಗೆ ಸೇರಿದಾರನ ಚುನ್ಮರಿ, ಶೇಂಗಾಕಾಳ, ಇವತ್ತು ಕಡ್ಲಿ ತಿಂದ ಕಟ್ಟಿದಂಥ ಒಂದು ದೊಡ್ಡ ಸಂಸ್ಥೆ. ಒಂದು ಕಾಲಕ್ಕೆ ಇಡೀ ಏಷ್ಯಾ ಖಂಡದಾಗ ಅತಿ ಹೆಚ್ಚು ಬಿಲ್ ಕೊಟ್ಟದ್ದ, ರೈತರಿಗೆ ಸಕ್ರೆ ಮುಟ್ಟಿಸಿದ್ದ. ಇವತ್ತು ಆ ಒಂದು ಫ್ಯಾಕ್ಟ್ರಿಗೆ ನಾವು ಕಳಿಸ್ರೆ ಕಾಟ ಬಿಡಿದಿಲ್ಲ ಅನ್ನುವಂಥ ಒಂದು ಸಂದೇಶ ಇಡೀ ದೇಶಕ್ಕಿತ್ತು. ಅಲ್ಲಿ ಆಡಳಿತ ಮಂಡಳಿದವ್ರಿಗೆ ಸದ್ಯಕ್ಕೆ ಅದಕ್ಕೆ ಅನ್ಯಾಯ ಆಗದಂಗೆ ನುಡ್ಕೋತ ಬಂದಿದ್ರು. ಯಾರೂ ಹೆಸರು ಕೆಡಿಸ್ಕೊಳಕ್ಕಿಲ್ಲ. ಒಂದು ಕಾಲಕ್ಕೆ ಇನಾಮದಾರ್ ಕುಟುಂಬ ಆಗಲಿ, ಬಾಬಾಗೌಡ್ರಾಗಲಿ, ಮುಕಾಶಿ ನಾವಲ್ಗಟ್ಟಿಯವರಾಗಲಿ, ರಮೇಶ್ ಗೌಡ್ ಗೆಜಪತಿ ಆಗಲಿ, ವಾಲಿ ದೊಡ್ಡಗೌಡ್ರು, ಇನ್ನೂ ಅನೇಕ ಜನ, ನಾಸಿರ್ ಬಾಗ್ವಾನ್, ಅನೇಕ ಜನರ ಆ ಸಂಸ್ಥೆ ತಮ್ಮ ಪೆನಲ್ ಮುಖಾಂತರ ಆರಿಸ್ತಂದ್ರೆ. ಆದ್ರೆ ಆ ರಾಣಿಯ ಪರಿಸ್ಥಿತಿ ಇವತ್ತು ಏನಾಗೈತೆ ಅಂದ್ರೆ, ಎಚ್.ಎನ್.ಟಿಗೆ ಕಬ್ಬು ಕಟಾವು ಮಾಡು ರೈತರಿಗೆ ರೊಕ್ಕ ಕೊಡಕ್ಕೆ ಬರೆದಂಥ ಪರಿಸ್ಥಿತಿ. ಓರೈಲಿಂಗ್ ಮಾಡಬೇಕಾದ್ರೆ, ಚಾಲೂ ಮಾಡಬೇಕಾದ್ರೆ, ಹಂಗಾಮ್ ಚಾಲೂ ಮಾಡಬೇಕಾದ್ರೆ ಯಾವ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಅವರಾಗಲಿ, ಯಾರು DCC ಬ್ಯಾಂಕ್ನಾಗಲಿ, ಪ್ರೈವೇಟ್ ನ್ಯಾಷನಲೈಸ್ ಬ್ಯಾಂಕ್ದವ್ರು ಸಾಲ ಕೊಡ್ಲಾರ್ದಟ್ಟ ಅದ್ರ ಮ್ಯಾಗ ಸಾಲ ಆಗಿದಾವಂತಾರೆ. 64 ಎನ್ಕ್ವೈರಿ ಆಗಲಿ, ಲೋಕಾಯುಕ್ತ ಆಗಲಿ, ಅದು ಸಕ್ರೆ ನಿರ್ದೇಶಕರಾಗಲಿ ಅನೇಕ ಜನ ಕಂಪ್ಲೇಂಟ್ ಮಾಡಿ ಅವು ಕಂಪ್ಲೇಂಟ್ಗಳು ಏನಾಗಿದಾವೆ ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ರೈತ ಹೋರಾಟಗಾರರಂತೂ ಪ್ರತಿ ದಿವಸ ಅದನ್ನು ಬಚಾವ್ ಮಾಡಿರಿ ಅಂತೇಳಿ ಅವರು ಹೋರಾಟ ಮಾಡತ್ತಾರೆ. ಈಗ ಇದೇ 28ನೇ ತಾರೀಕಿಗೆ 15 ಜಾಗಕ್ಕಾಗಿ ಒಂದು 17,000 ಷೇರುದಾರರಿಂದ ಚುನಾವಣೆ ಆಗತ್ತೈತೆ. ಮೊದಲ ಈ ಒಂದು ಸಂಸ್ಥಾ ಲುಕ್ಸಾನ್ದಾಗ ಐತಿ. ಆದರೆ ಇವತ್ತು ಆ ಸಂಸ್ಥಾಕ್ಕೆ MLC ಚಂದ್ರರಾಜ್ ಹಟ್ಟಿಹೊಳಿ ಆಗಲಿ, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಶಾಸಕರಾಗಲಿ, ವಿಠ್ಠಲ ಹಲಿಗೇಕರ್ ಇವತ್ತು ಖಾನಾಪುರ ಶಾಸಕರಾಗಲಿ ಅವ್ರ ನೇತೃತ್ವದಾಗ ಒಂದು ಪೆನಲ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ರೈತ ಸಂಘದವರು ಅನೇಕ ರೈತ ಬಣಗಳದವರು ಅಲ್ಲಿ ನಾಮನಿರ್ದೇಶನ ಮಾಡಿದ್ದಾರೆ. ಸ್ವ ಇಚ್ಛೆಯಿಂದ ಅನೇಕ ಜನನೂ ಅಲ್ಲಿ ಒಂದು ನಾಮನಿರ್ದೇಶನ ಮಾಡತ್ತಾರೆ. ಇವತ್ತು ಕಡಿ ದಿವಸ ಐತೆ. ಯಾಕಂದ್ರೆ ಕಿತ್ತೂರ, ಬೈಲೊಂಗಲ್ಲ, ಬೆಳಗಾವಿ, ಧಾರವಾಡ ಗ್ರಾಮೀಣ, ಖಾನಾಪುರ, ಹಳಿಯಾಳ, ಸೌದತ್ತಿ ಕ್ಷೇತ್ರ ಮತದಾರನ ಹೊಂದೈತೆ. ಇವತ್ತು ಒಟ್ಟಾರೆ ಒಂದು ನಾವು ವಿನಂತಿ, ಆ ಫ್ಯಾಕ್ಟ್ರಿ ಸಹಕಾರಿ ತತ್ವದಡಿ ಉಳಿಬೇಕು. ಯಾವ ಪೆನಲ್ಗೆ ನೀವು ಓಟ್ ಹಾಕೋತ್ನಾಗ ಭಾಳ ವಿಚಾರ ಮಾಡಿ ಓಟ್ ಹಾಕ್ರಿ. ಆ ಫ್ಯಾಕ್ಟ್ರಿ ರನ್ ಆಗಬೇಕು. ಅದಕ್ಕೆ ಆರ್ಥಿಕ ಸಂಪನ್ಮೂಲ ತರುವಂಥ ಶಕ್ತಿಗಳು ಯಾವದಾವು ನೋಡಬೇಕು. ಅದು ಸಹಕಾರಿ ತತ್ವದೊಳಗೆ ನಾವು ಉಳಿಬೇಕು ಅಂಥದ ಈ ಮತದಾರ ಬಾಂಧುಗಳು, ಸೇರಿದಾರರು, ರೈತರು ಅಂಥವ್ರಿಗೆ ಓಟ್ ಹಾಕ್ರಿ. ಒಟ್ಟಾರೆ ಆ ರಾಣಿ ಶುಗರ್ಗೆ ಅನ್ಯಾಯ ಮಾಡಕ್ಕೆ ಹೋಗಬೇಡ್ರಿ. ಸಹಕಾರಿ ತತ್ವದೊಳಗೆ ಅದು ನಡೆದಂಥ ಒಂದು ಸಕ್ರೆ ಫ್ಯಾಕ್ಟ್ರಿ ಭಾಳ ದಿವಸದಿಂದ ಅದು ಇತಿಹಾಸ ಪುಟದಾಗ ಮತ್ತೆ ಮರುಕಳಿಸ್ಬೇಕು. ಅಲ್ಲಿ ಬಂಗಾರದ ಹೊಗೆ ಹಾಯುವ ಕಡೆ ಯಾರ ಆರಿಸಿ ಬಂದರೂ ಆ ಕಡೆ ಲಕ್ಷ ಕೊಡಬೇಕು. ಇನ್ನೊಂದು ಎಪಿಸೋಡ್ ಮಾಡ್ತೇವೆ ನಾವು. ಆದರೆ ಒಟ್ಟಾರೆ ಆ ಒಂದು ಸಕ್ರೆ ಫ್ಯಾಕ್ಟ್ರಿ ರೈತರದನ್ನು ಒಂದು ಭಾವನೆ ಏನೈತಲ್ಲ, ಭಾವನಾತ್ಮಕ ಭಾವನೆಯನ್ನು ಉಳಿಸೋದಕ್ಕೆ ಅದನ್ನು ಎಚ್ಚರಿಕೆ ವಹಿಸ್ಬೇಕು. ರಾಜಕಾರಣಿಗಳಾಗಲಿ, ರೈತ ಸಂಘಟನೆಗಳಾಗಲಿ, ಯಾರ ಪ್ರೈವೇಟ್ದವ್ರಾಗಲಿ, ಯಾರ ನೀವು ಕಾಂಟೆಸ್ಟ್ ಮಾಡತ್ತಿರಲ್ಲ ಆ ಕಡೆಯಿಂದ ದೃಷ್ಟಿ ಇಟ್ಕೊಂಡು ಅಲ್ಲಿ ಬೆಳೆದಂಥ ರೈತರ ರಿಕವರಿ ಭಾಳ ದೊಡ್ಡದೈತಿ, ಕಾಟ ಬಿಡಿದಿಲ್ಲ ಅನ್ನೋದೈತಿ. ಮತ್ತು ಅಲ್ಲಿ ಹೆಚ್ಚು ರೈತನ ಮಕ್ಕಳ ಇನ್ನೂ ನೌಕರಿ ಮಾಡತ್ತಾರೆ. ಒಂದು ರೈತರ ಫ್ಯಾಕ್ಟ್ರಿ ಅನ್ನೋದು ಒಳ್ಳೆಯ ಒಂದು ಫ್ಯಾಕ್ಟ್ರಿ ಅನ್ನೋ ಹೆಸರು ಗಳಿಸೈತೆ. ಅದಕ್ಕೆ ಯಾರ ಚುನಾವಣೆ ಆಗದಂಗೆ ನೋಡ್ಕೊಳ್ಳೋದು ಭಾಳ ದೊಡ್ಡ ಜವಾಬ್ದಾರಿ. ಒಂದು ವೇಳೆ ಚುನಾವಣೆ ಆದ್ರೂ ಆ ಫ್ಯಾಕ್ಟ್ರಿಯನ್ನು ಸದೃಢ ಮಾಡುವ ಒಂದು ಯಾವ ಶಕ್ತಿಗಳದಾವಲ್ಲ ಅಂಥವಕ್ಕೆ ನೀವು ಮತ ಹಾಕ್ರಿ. ರಾಣಿಗೆ ಅನ್ಯಾಯ ಮಾಡಿದ್ರೆ
ಮುಂದೆ ಮ್ಯಾಗಿನ ಭಗವಂತ ನುಡ್ಕೋತಾನ. ಇಷ್ಟು ಮಾತ್ರ ನಾವು ಹೇಳಕ್ಕೆ ಇಚ್ಛಾಪಡ್ತೀವಿ. ಮತ್ತೊಂದು ಎಪಿಸೋಡ್ ಮಾಡಿ ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಹೇಳ್ತೀವಿ. ನಮಸ್ಕಾರ.